ಯೂಟ್ಯೂಬ್ ಚಾನಲ್ ಅನ್ಗೋಡ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನ್ವಿಲ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆನ್ನೆ ಎಲ್ಲ ಕಿಚನ್ ಮಾಡಿ ಎತ್ತಿಟ್ಟಿದ್ದೆ. ಇವತ್ತು ಬೆಳಗ್ಗೆ ಟಿಫನ್ ರೆಡಿ ಮಾಡೋಕ್ಕೆ ಕಿಚನಿಂದನೇ ವ್ಲಾಗ್ನ ಇವತ್ತು ಶುರು ಮಾಡಿದ್ದೀನಿ. ಅಪ್ಪು ಅವ್ನ ಪಾಡಿಗೆ ಅವನು ಸೈಕಲಲ್ಲಿ ಆರಾಮಾಗಿ ಆಟ ಆಡ್ತಾ ಇದ್ದಾನೆ. ಆ್ಯಂಡ್ ಇವತ್ತಿನ ವೀಡಿಯೋ ಏನಾಗಿರುತ್ತೆ ಅಂತಂದರೆ ಕೆಲವೊಂದಿಷ್ಟು ಸ್ಕಿನ್ ಕೇರ್ ಆಗಿರುತ್ತೆ. ಹಾಗೆ ನಾನು ಹೋದ ವೀಡಿಯೋದಲ್ಲಿ ಸ್ಯಾರಿ ಪ್ಲೇಟಿಂಗ್ ತೋರಿಸಿದ್ದೆ. ಅದ್ರ ಬಗ್ಗೆ ತುಂಬ ಜನನೇ ಕೇಳಿದರು. ಸೊ ಅದ್ರ ಬಗ್ಗೆ ಇವತ್ತೊಂದು ಸಣ್ಣ ಇನ್ಫಾರ್ಮೇಷನ್ ಯಾವ ಥರ ಎಲ್ಲ ಇರುತ್ತೆ ಅನ್ನೋದನ್ನ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ. ನಾವು ರೀಸೆಂಟಾಗಿ ನೆನ್ಮಂಗ್ಲಕ್ಕೆ ಹೋದಾಗ ಈ ಥರ ಟ್ಯಾಪ್ ಇರೋದು ಮಡಕೆ ಸಿಗುತ್ತೆ ನೀರು, ಅದನ್ನು ತೊಗೊಂಬಂದಿದ್ವಿ. ತುಂಬಾ ಚೆನ್ನಾಗಿದೆ ಮಾತ್ರ. ಆ್ಯಂಡ್ ಇವತ್ತು ಕೂಡ ಎಲ್ಲ ತೊಳೆದ್ಬಿಟ್ಟು ಹೊಸ ನೀರನ್ನ ಫಿಲ್ ಮಾಡ್ತಾ ಇದ್ದೀನಿ. ಒಂದು 2 ಅವರ್ ಅಷ್ಟೇ, ಆಮೇಲೆ ಫುಲ್ಲು ತಣ್ಣಗೆ ಆಗಿಬಿಡುತ್ತೆ. ಬಿಸಿಲಿಗಂತೂ ಒಳ್ಳೆ ಐಸ್ ವಾಟರ್ ಥರನೇ ಇರುತ್ತೆ. ಫ್ರಿಜ್ಜಲ್ಲಿಟ್ಟು ಕುಡಿಯೋದ್ರಿಂದ ಅಷ್ಟು ಒಳ್ಳೆಯದಲ್ಲ. ಈ ಥರ ಕುಡಿಯೋದು ನಮ್ಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ದಾವರ ಕೂಡ ಸ್ವಲ್ಪ ಕಮ್ಮಿ ಆಗುತ್ತೆ ಹಾಗಾಗಿ. ಆ್ಯಂಡ್ ಇವತ್ತು ಒಂದೇ ಸತಿ ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಳೆ, ಹೆಸರುಬೇಳೆ, ಹಾಗೆ ಹೀರೆಕಾಯಿ, ಸ್ವಲ್ಪ ಬೆಂಡೆಕಾಯಿ ಹಾಕ್ಬಿಟ್ಟು ಒಂದೇ ಸತಿ ಸ್ವಲ್ಪ ಹುಳಿ ಸಾರು ಟೈಪಲ್ಲಿ ಮಾಡ್ತಾಯಿದ್ದೀನಿ ಸಾಂಬಾರನ್ನ. ಅಂದರೆ ತರಕಾರಿ ಏನಿರುತ್ತೆ ಅದರಲ್ಲೇ ನಾನು ಏನಾದರೂ ಮಾಡಿ ಅಡ್ಜಸ್ಟ್ ಮಾಡಿಬಿಡ್ತೀನಿ. ಇನ್ನು ತರಕಾರಿ ಯಾವುದು ವೇಸ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಇನ್ನು ಅಲ್ಲಿ ಇಲ್ಲಿ ಅಂತ ಫಂಕ್ಷನ್ಸ್ಗೇನೋ ಓಡೋಗ್ಬಿಟ್ರೆ ಸುಮ್ಮನೆ ಎಲ್ಲ ತರಕಾರಿ ಎಲ್ಲ ಹಾಳಾಗ್ಬಿಡುತ್ತೆ. ಸೊ ಯಾವ ತರಕಾರಿ ಇದೆಯೋ ಅದರಲ್ಲೇ ಏನಾದರೂ ಒಂದು ಆಲ್ಟ್ರೇಷನ್ ಮಾಡಿ ಅಡುಗೆ ಅಂತೂ ಮಾಡ್ತೀನಿ. ಇದೇ ಇರಬೇಕು ಅದೇ ಇರಬೇಕು ಅಂತ ಏನೂ ಇಲ್ಲ. ಸೊ ಹಾಗಾಗಿ ಇವತ್ತು ಒಂದೇ ಸತಿ ಸ್ವಲ್ಪ ಹುಳಿ ಸಾರು ಥರ ಬೆಂಡೆಕಾಯಿ, ಹೀರೆಕಾಯಿ, ಸ್ವಲ್ಪ ಇವಾಗ ಬಿಸಿಲಾಗಿರೋದ್ರಿಂದ ಸ್ವಲ್ಪ ಹೆಸರುಬೇಳೆನೂ ಹಾಕಿದ್ದೀನಿ. ಸ್ವಲ್ಪ ತಣ್ಣಗಿರುತ್ತೆ, ತಂಪಾಗಿರುತ್ತೆ. ಹಾಗಾಗಿ ಆ ಥರ ಸಾಂಬಾರನ್ನ ಆದಷ್ಟು ಬಿಸಿಲು ಟೈಮಲ್ಲಿ ಮಾಡ್ಕೊಳ್ಳೋದು ಒಳ್ಳೆಯದು. ಹಾಗಾಗಿ ಇವತ್ತು ಆ ಸಾಂಬಾರನ್ನ ಮಾಡಿ ಒಂದೇ ಸತಿ ರೈಸ್ಗೂ ಇಟ್ಬಿಟ್ಟಿದ್ದೀನಿ. ಹಾಗೆ ನಾನು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಗೊತ್ತಿರುತ್ತಲ್ಲ ಐರನ್ ಸ್ಟ್ಯಾಂಡ್ ಬರುತ್ತೆ. ಸ್ಯಾರಿ ಮಾಮೂಲಿ ಎಲ್ಲ ಥರನೂ ಬಟ್ಟೆನೂ ಐರನ್ ಮಾಡ್ಕೋಬೋದು. ಆ ಥರ ಸ್ಟ್ಯಾಂಡನ್ನ ಬುಕ್ ಮಾಡಿದ್ದೆ. ಒಂದು 2-3 ಡೇಸ್ ಒಳಗೆ ನನಗೆ ಇದು ಶಿಪ್ ಕೂಡ ಆಗಿತ್ತು. ಮೊನ್ನೆ ನಾನು ನನ್ನ ಟೇಬಲಲ್ಲೇ ನಾನು ಸ್ಯಾರಿ ಡ್ರಾಪಿಂಗ್ದು ವೀಡಿಯೋ ಹಾಕಿದ್ದೆ. ಇವತ್ತು ಬಂತು. ಅದು ನಿನ್ನೆ ಬರಬೇಕಾಗಿತ್ತು, ಆದರೆ ಇವತ್ತು ಬಂತು. ಓಕೆ, ಇನ್ನೂ 1-2 ಸೀರೆ ಇತ್ತು, ಅಕ್ಕ ಕೊಟ್ಟಿದ್ರು. ಹಾಗಾಗಿ ಅದನ್ನೇ ಮಾಡೋಣ, ಫೋಲ್ಡಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ತೆಗಿತಾ ಇದ್ದರೆ ನನ್ನ ಜೊತೆ ಅಪ್ಪನೂ ಕೂಡ ಸೇರ್ಕೊಬಿಟ್ಟೆ. ಏನಾದರೂ ಹೊಸದೇನೋ ನಾನು ತೆಗಿತಾ ಇದ್ರೆ ಅವನು ಓಡಿ ಬಂದುಬಿಡ್ತಾನೆ. ಅದರಲ್ಲಿ ಏನಿದೆ ಏನಿದೆ ಅಂತ ಹೇಳ್ಬಿಟ್ಟು ಅವನು ಫುಲ್ಲು ಕ್ಯೂರಿಯಾಸಿಟಿ. ಆ್ಯಂಡ್ ನನಗೂ ಅಷ್ಟೇ ನೆನ್ನೆನೇ ಬಂದಿತ್ತು, ನಾವು ಇರಲಿಲ್ಲ ಮನೆಯಲ್ಲಿ. ಆಮೇಲೆ ನನಗೆ ಕ್ಯೂರಿಯಾಸಿಟಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು ಇವತ್ತು ತೆಗ್ದು ನೋಡಿದೆ. ಆ್ಯಂಡ್ ತುಂಬ ವೆಯ್ಟ್ ಇತ್ತು ಅಂತಲೇ ಹೇಳ್ಬೋದು. ನಾವು ಕೊಟ್ಟಿರೋ ಅಮೌಂಟ್ಗೆ ತುಂಬಾ ವರ್ತಬಲ್. ಎಷ್ಟು ವೆಯ್ಟ್ ಆಗಿದೆ ಆ್ಯಂಡ್ ಎಷ್ಟು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ. ನಾನು ಇದ್ರದ್ದೇನೋ ಲಿಂಕ್ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಲಿಂಕ್ ಕೊಡ್ತೀನಿ. ತುಂಬಾ ಚೆನ್ನಾಗಿದೆ. ನೀವು ಮಕ್ಳು ಯೂನಿಫಾರ್ಮ್ ಆಗಿರ್ಬೋದು, ನೀವೇನಾದರೂ ಆಫೀಸ್ಗೆ ಏನಾದರೂ ಹೋಗುವಾಗಿದ್ದರೆ ನೀವು ಐರನ್ ಮಾಡ್ಕೋತೀರಾ ಅಂತ ಹಂಗಿದ್ರೆ ಇದು ಬಜೆಟ್ ಫ್ರೆಂಡ್ಲಿ ಆಗೂ ಇದೆ. ಆ್ಯಂಡ್ ಹೆವಿ ಇದೆ ಆ್ಯಂಡ್ ಕ್ವಾಲಿಟಿನೂ ಚೆನ್ನಾಗಿದೆ. ತುಂಬ ರೀಸನಬಲ್ ಪ್ರೈಸಲ್ಲಿದೆ. ನಿಜವಾಗ್ಲೂ ನಾವು 2-3 ಸಾವಿರ ಕೊಟ್ಟು ತೊಗೊಳ್ಳೋ ಅವಶ್ಯಕತೆನೇ ಇರಲ್ಲ. ಇಷ್ಟು ಕಮ್ಮಿಗೆ ಇಷ್ಟು ಚೆನ್ನಾಗಿರೋ ಕ್ವಾಲಿಟಿ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು. ಯಾಕಂದರೆ ಇಷ್ಟು ಕಮ್ಮಿಗೆ ಚೆನ್ನಾಗಿರೋದು ಕೊಡ್ತಾರೆ ಅನ್ನಿಸ್ತಾಯಿತ್ತು. ಆದರೆ ಬಂದ ಮೇಲೆ ಅದ್ರದ್ದು ಯೂಸ್ ಮಾಡಿದ್ಮೇಲೆ ಗೊತ್ತಾಯಿತು ತುಂಬಾ ಚೆನ್ನಾಗಿದೆ. ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಾನಿವತ್ತು ಫಸ್ಟ್ ಅದನ್ನೇ ತೆಗೆದು ಎಲ್ಲ ನೋಡಿಬಿಟ್ಟು ಆ್ಯಂಡ್ ಎಲ್ಲ ಜರುಗ್ಸೋಕ್ಕಾಗುತ್ತಾ ಏನು ಎತ್ತ ಅಂತೆಲ್ಲ ನೋಡಿ, ಆನಂತರ ಅಲ್ಲಿ ನಮಗೆ ಬಾಕ್ಸ್ ಹಿಡಿದು ಕೂಡ ಒಂದು ಕೊಟ್ಟಿದ್ದಾರೆ. ಅದ್ರ ಮೇಲೆ ಇಟ್ಕೋಬೋದು. ಆ್ಯಂಡ್ ಕೆಳಗೆ ಏನಾದರೂ ನೇತಾಕೋಕ್ಕೆ, ಇವಾಗ ಐರನ್ ಮಾಡ್ತಾ ಇರ್ತೀವಿ ಅಂದ್ಕೊಳ್ಳಿ, ಐರನ್ ಮಾಡಿ ಒಂದು ಇದನ್ನು ಹಾಕ್ಬಿಟ್ಟು ಅದ್ರ ಕೆಳಗೆ ನೇತಾಕೋದು ಎಲ್ಲನೂ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಬಜೆಟ್ಗೆ ನಿಜವಾಗ್ಲೂ ಡಬಲ್ ಕ್ವಾಲಿಟಿ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಯಿತು. ಇನ್ನು ಸ್ಯಾರೀಸು ಏನೇ ಇದ್ದರೂ ಬಾಕ್ಸ್ ಫೋಲ್ಡಿಂಗ್ ಆರಾಮಾಗಿ ಮಾಡ್ಕೋಬೋದು ಅಂತ ಒಂದು ಸಮಾಧಾನ ಆಯಿತು. ಸೊ ತೊಗೊಂಡೆ. ಆಮೇಲೆ ನಾನು ಇದನ್ನೆಲ್ಲ ನೋಡಿಬಿಟ್ಟು ನಿಮ್ಮ ಜೊತೆ ಇವಾಗ ಒಂದು ಇದರಲ್ಲಿ ಬಂದು ನಿಮಗೆ ಕಲರ್ ಆ ಕ್ಲಾತ್ ಮೆಟೀರಿಯಲ್ ಏನಿದೆ ಅದು ನಿಮಗೆ ಬೇರೆ ಬೇರೆ ಥರ ಬರುತ್ತೆ. ಅಂದರೆ ಡಿಸೈನ್ಸು ಬೇರೆ ಬೇರೆ ಬರುತ್ತೆ. ಆದರೆ ಮೆಟೀರಿಯಲ್ ಹೇಳ್ಕೋಬೇಕು ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದೆ. ತೂಕ ಇದೆ. ಅದು ಬಂದು ಪ್ಲ್ಯಾಸ್ಟಿಕ್ಕು ಅದು ಅಲ್ಲ, ಅದು ಸ್ಟೀಲ್ ಥರ ಬರುತ್ತೆ ಅದರದ್ದು. ವೆಯ್ಟ್ ಕೂಡ ಇದೆ, ಚೆನ್ನಾಗಿದೆ. ಇನ್ನು ಹೆಂಗೋ ಎಲ್ಲ ಫಿಕ್ಸ್ ಮಾಡಾಯಿತು. ಇನ್ನು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಪ್ಪನ ಮಲಗಿಸ್ಬಿಟ್ಟು ನಾನು ಐರನ್ ಮಾಡೋದ ಅಂತ ಹೇಳ್ಬಿಟ್ಟು ಸ್ಯಾರಿನೆಲ್ಲ ತೊಗೊಂಬಂದು ಪಿನ್ ಮಾಡ್ತಾಯಿದ್ದೆ. ಪಿನ್ನೆಲ್ಲ ಮಾಡಿ ಒಂದೇ ಸತಿ ಇವತ್ತು ಐರನ್ ಮಾಡ್ಕೊಳ್ಳೋಣ. 2 ಸ್ಯಾರಿ ಇತ್ತು ಅಷ್ಟೇ, ಅಕ್ಕ ಕೊಟ್ಟು ಕಳಿಸಿದ್ರು. 2 ಸ್ಯಾರಿ ಪಿನ್ ಮಾಡಿಬಿಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಇವಾಗ ಅದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲನೂ ತೆಗೆದು ಎಲ್ಲ ನೋಡಿಬಿಟ್ಟು ಒಂದು ಸತಿ ಆ ಟಿಫನೆಲ್ಲ ಮುಗಿಸ್ಕೊಂಡು ಅಪ್ಪಗೂ ತಿನ್ನಿಸಿ ಅವನ್ನ ಮಲಗಿಸಿ ಆಮೇಲೆ ನಾನು ಸ್ಯಾರಿ ಪಿನ್ ಮಾಡಿಕೊಂಡೆ. ಇಲ್ಲಾಂದರೆ ಅವನಿದ್ರೆ ಸೀರೆನೆಲ್ಲ ಸುಮ್ಮನೆ ತುಳಿತಾ ಇರ್ತಾನೆ, ಇದನ್ನು ಮಾಡಿಬಿಡ್ತಾನೆ, ಗಲೀಜು ಮಾಡ್ತಾನೆ. ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಆನಂತರ ಸ್ಯಾರಿ ಪಿನ್ನಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ನೀವು ಯಾವ ಥರ ಪಿನ್ ಮಾಡ್ತೀರಾ
ಅವರು ಬಾಡಿ ಮೆಜರ್ಮೆಂಟ್ ಎಲ್ಲ ಹೇಗೆ ತೊಗೋತೀರಾ ಅಂತೆಲ್ಲ ತುಂಬ ಜನ ಕೇಳ್ತಾಯಿದ್ರಿ. ಇವಾಗ ನೆನ್ನೆ ಮಾಡ್ಕೊಂಡಿದ್ದು ನನ್ನ ಸ್ಯಾರೀಸು, ಇವತ್ತು ಮಾಡ್ತಾಯಿರೋದು ಅಕ್ಕನ ಸ್ಯಾರೀಸು. ಅಕ್ಕ ಅಂದರೆ ನನ್ನ ಹಸ್ಬೆಂಡ್ ಅವ್ರ ಅಕ್ಕ. ಹೆಂಗೆ ಮೆಜರ್ಮೆಂಟ್ ಅಂದರೆ ನಾನು ಬಂದು ಟೇಪಲ್ಲಿ ಅಥವಾ ಇನ್ಯಾವುದ್ರಲ್ಲೂ ಮೆಷರ್ಮೆಂಟ್ ತೊಗೊಳಲ್ಲ. ಜಸ್ಟು ಕಣ್ಣಲ್ಲಿ ನೋಡಿರ್ತೀನಿ ನಾನು ಅವ್ರನ್ನ. ನಾನು ಯಾವ ಥರ ತೊಗೋತೀನಿ ಅಂತ ಅಂದರೆ, ಇವಾಗ ಹೂವು ಮೊಳ ನಿಮಗೆ ಗೊತ್ತಲ್ಲ, ಮೊಳಗಳ್ನ ಏಳಿಸ್ತಾರಲ್ಲ, 1 ಮೊಳ 2 ಮೊಳ ಅಂತ. ಆ ಥರ ನಾನು ಸ್ಯಾರಿ ಪಿನ್ ಮಾಡೋದಕ್ಕೆ ನಾನು ಅವ್ರ ಬಾಡಿನ ನೋಡಿರ್ತೀನಿ. ಗೊತ್ತಿರುತ್ತೆ ಎಷ್ಟಿದ್ದಾರೆ, ಅವ್ರು ಎಷ್ಟು ದಪ್ಪ ಇದ್ದಾರೆ, ಎಷ್ಟು ಉದ್ದ ಇದ್ದಾರೆ, ಅವ್ರಿಗೆ ಹೈಟ್ ಸಾಕಾಗುತ್ತಾ. ಈ ಥರ ಪ್ಲೇಟ್ಸ್ ಮಾಡಿದ್ರೆ ಫ್ರಂಟಲ್ಲಿ ನಮಗೆ ಅಸಹ್ಯವಾಗಿ ಕಾಣಿಸ್ಬಾರ್ದಲ್ಲ, ಪ್ಲೇಟ್ಸ್ ಎಲ್ಲ ನೀಟಾಗಿ ಕೂರುತ್ತಾ. ಸೊ ಈ ಥರದ್ದೆಲ್ಲ ನಾನು ಅಬ್ಸರ್ವ್ ಮಾಡಿರ್ತೀನಿ. ಹಾಗಾಗಿ ಅಬ್ಸರ್ವೇಷನ್ ಇಟ್ಕೊಂಡು ನಾನು ಪ್ಲೇಟ್ಸ್ಗಳನ್ನ ಮಾಡ್ಕೋತೀನಿ. ಇದನ್ನು ಅಷ್ಟೇ ನಾನು ಯಾವುದೇ ರೀತಿಯಾದಂಥ ಟೇಪ್ ಮೆಜರ್ಮೆಂಟ್ ಆಗಲಿ ಬಾಡಿ ಮೆಜರ್ಮೆಂಟ್ ತೊಗೊಂಡಿಲ್ಲ. ಜಸ್ಟು ನನ್ನ ಅಬ್ಸರ್ವೇಷನ್ ಅವ್ರಿಗೆ ಎಷ್ಟು ಹಿಡಿಬೋದು ಈ ಮೊಳ ಅಂತ ಹೇಳ್ತಾರಲ್ಲ, ಆ ಥರ ನಾನು ಕೈಯಲ್ಲೇ ಅಳತೆ ಮಾಡಿಬಿಟ್ಟು ಇದನ್ನು ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡಿಕೊಂಡೆ, ಐರನ್ನೆಲ್ಲ ಮಾಡಿದೆ. ಹೇಳಬೇಕು ಅಂದರೆ ಪರ್ಫೆಕ್ಟಾಗಿ ಬಂದಿತ್ತು. ಯಾಕಂದರೆ ನಾನೇ ಉಡಿಸಿದ್ದಲ್ವಾ, ತುಂಬ ಪರ್ಫೆಕ್ಟಾಗಿ ಬಂದಿತ್ತು. ಕೇಳ್ತಾಯಿತ್ತು, ನನ್ನದು ಮೆಜರ್ಮೆಂಟೇ ಗೊತ್ತಿಲ್ಲ ಆದರೂ ಇಷ್ಟು ಪರ್ಫೆಕ್ಟಾಗಿ ಮಾಡಿದ್ಯಾ, ಚೆನ್ನಾಗಿ ಮಾಡಿದ್ಯಾ, ಪ್ಲೇಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತಲೂ ಹೇಳ್ತಾಯಿತ್ತು ಅಕ್ಕ. ಸೊ ಹಾಗಾಗಿ ಜಸ್ಟ್ ನೀವು ಇದ್ರಲ್ಲಿ ಕಲ್ತಿದ್ದೀರ ಅಂದರೆ ನಿಮಗದು ಎಲ್ಲ ಟೈಮಲ್ಲೂ ಒಂದೇ ಥರ ವರ್ಕೌಟ್ ಆಗೋಲ್ಲ. ನೀವು ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡಿದ್ರೇ ನೀವು ಎಲ್ಲನೂ ಮಾಡೋದಕ್ಕಾಗೋದು. ಸೊ ಈ ಪ್ಲೇಟ್ಸ್ ಅನ್ನೋದು ಅಷ್ಟೇ. ಇವಾಗ ತುಂಬ ಥರ ಬಂದಿದೆ. ನಿಮಗೆ ಟೇಪಲ್ಲಿ ಹೇಳ್ಕೊಡ್ತಾರೆ, ಆಮೇಲೆ ಕೈಯಲ್ಲಿ ಹೇಳ್ಕೊಡ್ತಾರೆ, ಪಿನ್ಗಳು ಹಾಕಿ ಹೇಳ್ಕೊಡ್ತಾರೆ, ಈ ಥರ. ಆದರೆ ನಾರ್ಮಲಾಗಿ ನಮ್ಗೆ ಯಾರೋ ಒಬ್ಬರು ಸೀರೆ ಕಳಿಸ್ತಾರೆ ಅಂದರೆ ಅವ್ರಿಗೆ ಯಾರಿಗೂ ಗೊತ್ತಿರಲ್ಲ, ಏನಿಲ್ಲ. ಹಾಗಾಗಿ ನಾನು ಈ ಥರ ಐಡಿಯಾ ಮಾಡ್ಕೊಂಡಿದ್ದೀನಿ. ಮೊಳ ಅಂದರೆ 1 ಮೊಳ 2 ಮೊಳ ಅಂತ ಹೇಳ್ತಾರಲ್ಲ, ಆ ಇದರಲ್ಲಿ ನಾನು ಅಳತೆ ಮಾಡಿಕೊಂಡು ಸ್ಯಾರಿನ ಪಿನ್ ಮಾಡ್ಕೋತೀನಿ. ಇವಾಗ ಫ್ರಂಟು ಮತ್ತು ಬಾಟಮ್ದು ಎಲ್ಲನೂ ಪಿನ್ ಮಾಡಿ ಇಟ್ಕೊಂಡು ಐರನ್ ಮಾಡಿ ಇವಾಗ ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಅಕ್ಕ ಕೂಡ ಫೋನ್ ಮಾಡಿದ್ರು, ಅವ್ರ ಜೊತೆನೂ ಮಾತಾಡಿಕೊಂಡು ಪಿನ್ ಮಾಡ್ಕೋತಾ ಇದ್ದೆ. ಆ್ಯಂಡ್ ಇವಾಗ ಏನಂತ ಅಂದರೆ ನಾನೇ ಒಂದೊಂದೇ ಕೆಲಸ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಮುಂಚೆ ಸ್ಯಾರಿ ಪ್ಲೇಟಿಂಗ್ ಮಾಡ್ತಾ ಇರಲಿಲ್ಲ. ಯಾಕಂದರೆ ಈ ಥರ ಸ್ಟ್ಯಾಂಡ್ ಇರಲಿಲ್ಲ. ಅದು ಇನ್ನೊಂದು ಸ್ಟ್ಯಾಂಡ್ ಇತ್ತು, ಅದು ತುಂಬಾ ಕಷ್ಟ ಆಗೋದು. ಅಪ್ ಆ್ಯಂಡ್ ಡೌನ್ ಆಗ್ತಾಯಿತ್ತು, ಕರೆಕ್ಟಾಗಿ ಕೈಗೆ ಸಿಗ್ತಾ ಇರಲಿಲ್ಲ. ಆ್ಯಂಡ್ ಸ್ಯಾರಿ ಕ್ಲಿಪ್ಸ್, ಹೋಲ್ಡಿಂಗ್ ಕ್ಲಿಪ್ಸ್ ಅಂತ ಬರುತ್ತೆ, ಅದನ್ನು ನಾನು ಮಿಸ್ ಮಾಡ್ಕೊಂಬಿಟ್ಟೆ, ತರೋಕ್ಕಾಗಲಿಲ್ಲ. ಹಾಗಾಗಿ ಈ ವಾರ ನಾನು ಚಿಕ್ಕಪೇಟೆಗೆ ಹೋಗ್ತೀನಿ, ಎಲ್ಲನೂ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ಬೇಕಾಗುತ್ತೆ ಅಂತ. ಇನ್ನು ಶಾಪೆಲ್ಲ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಕೊಡ್ತಾರೆ ಅನ್ನೋದ್ರ ಮೇಲೆ ಇದ್ರ ಮೇಲೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಇವಾಗಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಸ್ಟ್ಯಾಂಡ್ ಕೂಡ ಅಷ್ಟೇ, ನಾವು ರೆಗ್ಯುಲರಾಗಿ ಆಫೀಸ್ಗೆಲ್ಲ ಹೋಗೋರು ಕೂಡ ಯೂಸ್ ಮಾಡ್ಕೋಬೋದು. ಐರನ್ ಯಾವಾಗಲೂ ಮಾಡ್ತಾರೆ ಅಂದರೆ ಬಜೆಟ್ ಫ್ರೆಂಡ್ಲಿಯಾಗಿ ನೋಡ್ತಾ ಇದ್ದರೆ ಈ ಒಂದು ಸ್ಟ್ಯಾಂಡನ್ನ ತೊಗೋಬೋದು. ಏನು ನೋಡ್ತಾ ಇರ್ಬೋದು, ಎಲ್ಲನೂ ಐರನ್ ಮಾಡಿ ಇವಾಗ ಒಂದು ಸ್ಯಾರಿನ ನಾನು ಬಾಕ್ಸ್ ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ. ನನಗೇನಂತ ಅಂದರೆ ಇದು ತುಂಬ ಪ್ರಾಕ್ಟೀಸ್ ಇರಬೇಕು ಅಂತೇನಿಲ್ಲ. 1-2 ಸತಿ ನಿಮಗೆ ಟೆಕ್ನಿಕ್ ಅನ್ನೋದು ಗೊತ್ತಾಗಬೇಕು. ಯಾವ ಥರ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಅಂತ ಟೆಕ್ನಿಕ್ಸ್ಗಳು ಗೊತ್ತಿದ್ದರೆ ನಿಮ್ಗೆ ಆಟೋಮೆಟಿಕಲಿ ಆರಾಮಾಗಿ ನೀವೇ ಬಾಕ್ಸ್ ಫೋಲ್ಡಿಂಗ್ ಮಾಡ್ಬೋದು. ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ ಆದಮೇಲೆ ನಾವು ಅದಕ್ಕೆ ರ್ಯಾಪ್ ಎಲ್ಲ ಮಾಡಬೇಕಲ್ಲ, ಆ ಥರದ್ದು ಏನೂ ಇರಲಿಲ್ಲ ನನ್ನ ಹತ್ರ. ಯಾಕಂದರೆ ನಾನೇನು ತೊಗೊಂಡಿರಲಿಲ್ಲ. ಸೊ ಅದನ್ನೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಶಾಪ್ ಓಪನ್ ಆದಮೇಲೆ ಸ್ವಲ್ಪ ನಾವು ಅಂದರೆ ಯಾವ ಥರ ಪ್ರೊಫೆಷ್ನಲ್ ಆಗಿ ಕೊಡಬೇಕು. ಇವಾಗ ನಮ್ಗೆ ಆರ್ಡ್ರ್ ಕೊಡ್ತಾರೆ ಅಂದರೆ ಸ್ವಲ್ಪ ಪ್ರೊಫೆಷ್ನಲಾಗಿ ಕೊಟ್ಟರೆ ಅವರು ನೆಕ್ಸ್ಟ್ ಟೈಮ್ ಕೊಡೋದಕ್ಕೆ ಇಷ್ಟಪಡ್ತಾರೆ. ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದೀರಲ್ಲ, ನಾವು ನೆಕ್ಸ್ಟ್ ಟೈಮ್ ಕೊಡೋಣ ಅಂತ ಅನಿಸುತ್ತೆ. ಹಾಗಾಗಿ ಇವಾಗ ಜಸ್ಟು ಹಾಗೇ ನನಗೆ ಮರ್ತೋಗ್ಬಿಟ್ಟಿದ್ದೇನೋ ಅಂದ್ಕೊಂಡೆ ನೆನ್ನೆ ಎಲ್ಲ ಪಿನ್ ಮಾಡ್ಬೇಕಾದ್ರೆ. ಅದೇ ನೆನ್ನೆನೂ ನಾನು ಕಲ್ತಿರೋದು ಹೆಂಗೆ ಮರೆಯೋಕ್ಕಾಗುತ್ತೆ ಹೇಳಿ, ಆರಾಮಾಗಿ ಪ್ಲೇಟ್ಸ್ ಮಾಡಿಕೊಂಡೆ. ನೆನ್ನೆ ಸ್ಯಾರಿನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಅಷ್ಟೇ ಇನ್ನು ಅದೇ ಕೆಲಸ ನಡೀತಾ ಇತ್ತು. ಒಂದು ಸ್ಯಾರಿ ಆದಮೇಲೆ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇತ್ತು, ಅದನ್ನು ಕೂಡ ಪ್ಲೇಟ್ಸ್ ಮಾಡೋಕ್ಕೆ ಹೇಳಿದರು. ಸೊ ಹಾಗಾಗಿ ಅದನ್ನು ಕೂಡ ಒಂದೇ ಸತಿ ಇವತ್ತು 2 ಸ್ಯಾರಿದೂ ಮೈಸೂರು ಸಿಲ್ಕ್ ಸ್ಯಾರಿ ಮತ್ತು ಈ ಒಂದು ಸ್ಯಾರಿ ಎರಡನ್ನೂ ಪ್ಲೇಟ್ಸ್ ಮಾಡಿ ಇಡ್ತಾಯಿದ್ದೀನಿ. ಆ್ಯಂಡ್ ಏನಂತಂದರೆ ಪಿನ್ಸ್ ಅಷ್ಟೇ ನಾವು ಸ್ಟಿಫಾಗಿ ಇರಬೇಕು, ಅದು ಲಾಂಗ್ ಲಾಸ್ಟಿಗೆ ಆ ನೆರಿಗೆಗಳೇನಿರುತ್ತಲ್ಲ ಲಾಂಗ್ ಲಾಸ್ಟಿಗೆ ಬರಬೇಕಾದ್ರೆ ಪಿನ್ಸ್ ಯೂಸ್ ಮಾಡಲೇಬೇಕು. ಅಟ್ಲೀಸ್ಟು ಜಾಸ್ತಿ ನಾವು ಹೋಲ್ ಮಾಡೋದಕ್ಕೆ ಹೋಗಬಾರ್ದು. ಸ್ಯಾರಿಗಳು ಒಂದೊಂದು ತುಂಬ ಸೂಕ್ಷ್ಮ ಇರ್ತವೆ, ಪಿನ್ ಹಾಕಿದ ತಕ್ಷಣ ಆ ಜಾಗದಲ್ಲಿ ಹೋಲ್ ಆಗಿಬಿಡುತ್ತೆ. ಹಾಗಾಗಿ ಆದಷ್ಟು ಸಣ್ಣದಾಗಿ ಹಾಕಿ ಎತ್ತಿಡೋದಕ್ಕೆ ಟ್ರೈ ಮಾಡಬೇಕು. ಅಷ್ಟೊತ್ತೊಳಗೆ ಅಪ್ಪು ಕೂಡ ಎದ್ದು ಅಂತಿದ್ದ. ಒಂದು ಸ್ಯಾರಿ ಐರನ್ ಮಾಡೋ ಅಷ್ಟೊತ್ತಿಗೆ ಆಟ ಆಡ್ಕೊಳ್ಳಿ ಅಂತೇಳಿ ಅವ್ನಿಗೆ ಆಟ ಆಡೋಕ್ಕೆ ಬಿಟ್ಬಿಟ್ಟು ಇನ್ನೊಂದು ಸ್ಯಾರಿ ಇತ್ತು ಮೈಸೂರು ಸಿಲ್ಕ್ ಸ್ಯಾರಿ. ಸೊ ಅದನ್ನು ಕೂಡ ಎಲ್ಲ ನೆರಿಗೆ ಎಲ್ಲ ಮಾಡಿಕೊಂಡು ಅಕ್ಕನ ಜೊತೆನೇ ಮಾತಾಡಿಕೊಂಡು 2 ಸ್ಯಾರಿನೂ ಪಿನ್ ಮಾಡಿ ಐರನ್ ಮಾಡಿ ಎಲ್ಲನೂ ಎತ್ತಿಟ್ಟೆ.
ನಿಮಗೂ ಏನಾದರೂ ಈ ಥರ ಸ್ಯಾರಿ ಪ್ರಿಪ್ಲೇಟಿಂಗ್ ಬೇಕು, ಇಲ್ಲ ನೀವು ಶಾಪ್ಗೆ ಬಂದು ಕೊಡ್ತೀರಾ, ಇಲ್ಲ ಈಚೆನೇ ಕೊರಿಯರ್ ಥರ ಮಾಡ್ತೀರಾ ಅಂದರೂ ಪರವಾಗಿಲ್ಲ, ಯಾವ ಥರ ಬೇಕಾದರೂ ಕೊಡ್ಬೋದು. ನಿಮಗೇನಾದರೂ ಈ ಸರ್ವಿಸ್ ಬೇಕು ಅಂತಿದ್ದರೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಒಂದು ಸತಿ ಚೆಕ್ಔಟ್ ಮಾಡಿ, ಹಾಗೆ ಕಾಂಟ್ಯಾಕ್ಟ್ ಮಾಡಿ ಎನ್ಕ್ವೈರಿ ಮಾಡ್ಬೋದು. ನೀವು ಕೂಡ ಆರಾಮಾಗಿ ಸ್ಯಾರಿ ಪ್ರಿಪ್ಲೇಟಿಂಗ್ನ ನೀವು ಮಾಡಿಸ್ಕೊಳ್ಬೋದು. ಹಾಗೆ ಇದ್ರ ಬಗ್ಗೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕು, ಇಲ್ಲ ಸಪ್ರೇಟಾಗಿ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡೋದೇನಾದರೂ ವೀಡಿಯೋಸ್ ಬೇಕು ಅಂತಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆವಾಗ ನಾನು ಎಷ್ಟು ಕಮೆಂಟ್ ಬಂದಿದೆ ಅಂತ ನೋಡಿಬಿಟ್ಟು ಸ್ಯಾರಿ ಪ್ರಿಪ್ಲೇಟಿಂಗ್ದು ನಾನು ವೀಡಿಯೋಸ್ನ ಮಾಡ್ತೀನಿ. ಇವಾಗ ಸದ್ಯಕ್ಕಾಗಲ್ಲ, ಯಾಕಂದರೆ ನೋಡ್ತಾ ಇರ್ಬೋದು ಬ್ಯಾಕ್ಗ್ರೌಂಡಲ್ಲೆಲ್ಲ ಸ್ವಲ್ಪ ಐಟಮ್ಸ್ಗಳನ್ನೆಲ್ಲ ಇಟ್ಟಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ಶಾಪ್ ಆದಮೇಲೆ ನೀವು ಕೇಳಿದ್ರೆ ಪ್ರಿಪ್ಲೇಟಿಂಗ್ ಬಾಕ್ಸ್ ಯಾವ ಥರ ಮಾಡ್ಕೊಳ್ಳೋದು, ಯಾವ ಥರ ಸ್ಟಿಫ್ ಆಗೋದು, ಲಾಂಗ್ ಲಾಸ್ಟಿಕಾಗಿ ನಮಗೆ ನೆರಿಗೆ ಕೂತ್ಕೊಳ್ಳೋ ಥರ ಮಾಡೋದು, ಈ ಥರದ್ದೆಲ್ಲ ಟಿಪ್ಸ್ಗಳು ಬೇಕು ಅಂತಿದ್ರೆ ನಾನು ಯೂಟ್ಯೂಬಲ್ಲೇ ವೀಡಿಯೋಸ್ನ ಮಾಡಬೇಕು ಅಂತಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಆದಷ್ಟು ಲಾಂಗ್ ವೀಡಿಯೋದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದು ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ಕೂಡ ಮನೆಯಲ್ಲಿ ಆರಾಮಾಗಿ ಮಾಡ್ಕೋಬೋದು. ಆದರೆ ಟೈಮ್ ಸಿಗೋಲ್ಲ, ಯಾಕಂದರೆ ಮದುವೆ ಮನೆ ಅದು ಇದು ಅಂದಾಗ ಟೈಮ್ ಸಿಗೋಲ್ಲ. ಅವಾಗ ನೀವು ಬೇರೆಯವ್ರ ಕೈಲಿ ಕೊಟ್ಟು ಮಾಡಿಸ್ಕೋಬೋದು. ಹಾಗಾಗಿ ನೀವೇ ಕಲಿತೀನಿ, ನನಗೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂದರೆ ಇದು ಯೂಟ್ಯೂಬಲ್ಲೇ ನೋಡಿಕೊಂಡು ನೀವು ಕೂಡ ಆರಾಮಾಗಿ ಸ್ಯಾರಿ ಪ್ಲೇಟಿಂಗ್ ಮಾಡೋದು, ಐರನಿಂಗ್ ಮಾಡೋದು ಎಲ್ಲ ನೀಟಾಗಿ ಆರಾಮಾಗಿ ಕಲ್ತ್ಕೋಬೋದು. ಇನ್ನೂ ಹೊಸ್ದಾಗಿ ಮದುವೆ ಆಗಿದೆ, ನಮಗೆ ಸ್ಯಾರಿ ಉಟ್ಕೊಳ್ಳೋಕೆ ಬರಲ್ಲ ಅಂದರೂ ಕೂಡ ಈ ಥರ ಪ್ಲೇಟಿಂಗ್ ಮಾಡಿ ಇಟ್ಕೊಬಿಟ್ರೆ ಆರಾಮಾಗಿ ಸ್ಯಾರಿ ಪಿನ್ ಮಾಡ್ಕೋಬೋದು ನಾವೇ. ಸೊ ಸ್ಯಾರಿ ಪ್ಲೇಟಿಂಗ್ ಆದಮೇಲೆ ಇವಾಗ ನಾನು ಒಂದು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿಕೊಂಡೆ. ನಾನು ಬಂದಿವತ್ತು ಸೆಲ್ಫ್ ಫೇಶಿಯಲ್ನ ಮಾಡ್ಕೋತಾ ಇದ್ದೀನಿ. ಅಂದರೆ ತುಂಬ ದಿವಸನೇ ಆಗಿಬಿಟ್ಟಿದೆ, ನಾನು ಹೊರಗಡೆನೂ ಹೋಗೋಕ್ಕಾಗಲಿಲ್ಲ ಫೇಶಿಯಲ್ ಆಗಲಿ ಏನೋ ಒಂದು ಮಾಡಿಸೋದಕ್ಕೂ. ಹಾಗಾಗಿ ಫೇಶಿಯಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೇಶಿಯಲ್ ಸೆಲ್ಫಾಗಿ ಇವತ್ತು ಮಾಡ್ತಾಯಿದ್ದೀನಿ. ಆ್ಯಂಡ್ ಈ ಒಂದು ಮಸಾಜ್ ಇದನ್ನು ತರಿಸಿದೆ, ರೋಲರ್ ಥರ ಒಂದು 5 ರೋಲರ್ ಬರುತ್ತೆ ಅದರಲ್ಲಿ ಡಿಫ್ರೆಂಟಾಗಿ. ಆ್ಯಂಡ್ ಇದು ಬಂದು ಮಿಷಿನ್ ಗನ್ ಥರ ಇರುತ್ತೆ, ಜಸ್ಟ್ ಅದಕ್ಕೆ ನಾವು ಶೆಲ್ ಹಾಕಿ ಯೂಸ್ ಮಾಡೋದು. ಸೊ ಹಾಗಾಗಿ ಇದನ್ನು ಕೂಡ ತರಿಸಿದೆ. ಇದು ಸೆಲ್ಫ್ಗೆ ಮಸಾಜ್ಗೋಸ್ಕರ. ಇವಾಗ ನಾವು ಕೈಯಲ್ಲಂದರೆ ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಲ್ವಲ್ಲ, ಇದಂದರೆ ಕಾರ್ನರ್ಗೂ ಕೂಡ ಹೋಗಿ ಮಸಾಜ್ ಆಗುತ್ತೆ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೆ. ಇವತ್ತು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನಿವತ್ತು ಪಪಾಯ ಫೇಶಿಯಲ್ನ ಮಾಡ್ಕೋತಾ ಇದ್ದೀನಿ. ಫಸ್ಟು ಕ್ಲೆನ್ಸಿಂಗ್ ಮಾಡ್ಕೋತಾ ಇದ್ದೀನಿ. ಕ್ಲೆನ್ಸಿಂಗ್ ಮಾಡಿಕೊಂಡು ಆನಂತರ ಒಂದು ಬ್ರಷ್ ಏನಿದೆಯಲ್ವ ಅದಕ್ಕೆ ಶೆಲ್ ಹಾಕ್ಬಿಟ್ಟು ಆ ಬ್ರಷ್ ಹಾಕಿದ್ರೆ ಸಾಕು, ನೀಟಾಗಿ ಅದು ರೋಲ್ ಆಗ್ತಾ ಇರುತ್ತೆ. ನಾವು ಯಾವ ಕಡೆ ಇರ್ತೀವೋ ಅದ್ರ ಸುತ್ತಲೂ ರೌಂಡ್ ಇದರಲ್ಲಿ ಆಗ್ತಾ ಇರುತ್ತೆ. ಆ್ಯಂಡ್ ಅಪ್ಪು ಕೂಡ ಬಂದು ಅಲ್ಲಿ ತೊಂದರೆ ಕೊಡ್ತಾಯಿದ್ದ, ಎಲ್ಲ ಎತ್ಕೊಂಡು ಅಡ್ಡಾಡೋದು ಎಲ್ಲ ಮಾಡ್ತಾಯಿದ್ದ. ನಾನು ಬೇಡಪ್ಪ ಬಿದ್ದೋಗುತ್ತೆ ಒಡೆದೋಗುತ್ತೆ ಅಂತ ಹೇಳ್ತಾಯಿದ್ದೆ. ಆ್ಯಂಡ್ ಒಂದು ರೌಂಡ್ ಎಲ್ಲ ನೀಟಾಗಿ ಕ್ಲೆನ್ಸಿಂಗ್ ಆದಮೇಲೆ ಅದು ನೀಟಾಗಿ ವೆಟ್ ಟಿಶ್ಯೂ ಅಂತ ಬರುತ್ತೆ, ಅದರಲ್ಲಿ ನೀಟಾಗಿ ಒರೆಸ್ಕೋಬೇಕು. ಆ್ಯಂಡ್ ಯಾರಿಗೆಲ್ಲ ಅರ್ಜೆಂಟು, ನಾನು ಈಚೆ ಹೋಗೋದಕ್ಕಾಗಲ್ಲ, ನನ್ನ ಹತ್ರ 20 ಮಿನಿಟ್ಸ್ ಇದೆ, ಅಷ್ಟರಲ್ಲಿ ಒಂದು ಸಿಂಪಲಾಗಿ ಫೇಶಿಯಲ್ ಮಾಡ್ಕೋಬೇಕು ಅಂತಿದ್ರೆ ಈ ಒಂದು ರೀತಿಯಲ್ಲಿ ಮಾಡ್ಕೋಬೋದು. ಫಸ್ಟ್ ಕ್ಲೆನ್ಸಿಂಗ್ ಕ್ರೀಮ್ನ ಹಚ್ಬಿಟ್ಟು ಇದರಲ್ಲಿ ಮಸಾಜ್ ಮಾಡ್ಕೋಬೇಕು. ಇನ್ನು ಸೆಕೆಂಡು ಸ್ಕ್ರಬ್ ಕ್ರೀಮ್ ಬರುತ್ತೆ, ಸ್ಕ್ರಬ್ ಕ್ರೀಮ್ ತೊಗೊಂಡು ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಸ್ಕ್ರಬ್ಬರ್ ಇದು ಬರುತ್ತೆ, ಮಿಷಿನ್ ಬರುತ್ತೆ, ಅದನ್ನು ಹಾಕ್ಕೊಂಡು ಆರಾಮಾಗಿ ಅದರಲ್ಲಿ ಈ ಥರ ಇದನ್ನು ಮಾಡ್ತಾಯಿದ್ರೆ ಸಾಕು. ಇದು ಯಾವುದೇ ರೀತಿ ಅಂದರೆ ಕರೆಂಟಿಂದಲ್ಲ, ಇದು ಬಂದು ಶೆಲ್ದು. ಸೊ ಹಾಗಾಗಿ ಏನೇ ರೀತಿಯ ಡ್ಯಾಮೇಜ್ ಅಂತ ಏನೂ ಆಗೋಲ್ಲ, ಸ್ಕಿನ್ ಏನು ಪ್ರಾಬ್ಲಮ್ಸ್ ಏನಾಗಲ್ಲ. ಹಾಗಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಅದಾದಮೇಲೆ ಸ್ಕ್ರಬ್ನ ಇನ್ನೊಂದು ನಾನು ಹ್ಯಾಂಡಲ್ಲೇ ಮಸಾಜ್ ಮಾಡ್ತಾಯಿದ್ದೀನಿ. ಮಸಾಜ್ ಎಲ್ಲ ಆದಮೇಲೆ ಒಂದು ಸತಿ ಇಲ್ಲಿ ನಾನು ಎಲ್ಲ ಸ್ಟೆಪ್ಪನ್ನು ತೋರಿಸಿಲ್ಲ, ಲಾಸ್ಟಿಗೆ ಫೇಸ್ ಪ್ಯಾಕ್ ಹಾಕ್ಕೊಂಡು ರೋಸ್ ವಾಟರ್ದು ಇದನ್ನು ಹಾಕ್ಕೊಂಡು ರೆಸ್ಟ್ ಮಾಡ್ತಾಯಿದ್ದೀನಿ. ಸೊ ಇಲ್ಲೇ ಎಲ್ಲ ಸ್ಟೆಪ್ಪು ತೋರಿಸೋದಕ್ಕಾಗಿಲ್ಲ. ನಿಮ್ಗೇನಾದರೂ ಬೇಕು ಅಂದರೆ ಹೇಳಿ, ನಾನು ಬೇಕಾದ್ರೆ ಫೇಶಿಯಲ್ದು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ನಾನು ಮಾಡ್ಕೋತೀನಿ ಅಂತಿದ್ರೆ ಅದು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಫೇಶಿಯಲ್ ಎಲ್ಲ ಆದಮೇಲೆ ಒಂದು ಲಾಸ್ಟಿಗೆ ಸಂಜೆ ಒಂದು 5 ಗಂಟೆ ಅನ್ನಂಗೆ ನಾನು ಇನ್ನೊಂದು ಸತಿ ಫೇಸ್ ಮಾಸ್ಕ್ ಬರುತ್ತಲ್ಲ ಅದೊಂದಿತ್ತು ಅವೇ ಕೊಡೋದು. ಸೊ ಹಾಗಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಎಲ್ಲ ಆಲ್ಮೋಸ್ಟ್ 1 ಅವರ್ ಬಿಟ್ಟು ಎಲ್ಲ ಡ್ರೈ ಆದಮೇಲೆ ಈ ಥರ ಮಸಾಜರ್ ತರಿಸಿದೆ ನಾನು. ಸೊ ತುಂಬ ಚೆನ್ನಾಗಿದೆ ಮಸಾಜರ್ ಮಾತ್ರ. ಇದು ಬಂದು ಸ್ಟೋನಲ್ಲಿ ಬರುತ್ತೆ. ಅದು ಸ್ವಲ್ಪ ಡ್ರೈ ಎಲ್ಲ ಆದಮೇಲೆ ಅದರಲ್ಲಿ ಮಸಾಜ್ ಮಾಡ್ಕೊಳ್ಳೋದು. ಸೊ ಸ್ಕಿನ್ ಎಷ್ಟು ಕ್ಲೀನ್ ಆಗುತ್ತೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ಏನಂದರೆ ಒಂದು 50% ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ನಾವು ಸೆಲ್ಫಾಗಿ ಮಾಡ್ಕೊಂಡಿರ್ತೀವಲ್ಲ, ಒಂದು 50%. ನಿಮ್ಗೆ 100% ರಿಸಲ್ಟ್ ಗ್ಲೋ ಬರಬೇಕು ಅಂದರೆ ನೀವು ಈಚೆನೇ ಹೋಗಿ ಸಲೂನ್ ಈ ಥರದ್ದೆಲ್ಲ ಹೋಗಿ ಫೇಶಿಯಲ್ನ ಮಾಡಿಸ್ಕೊಳ್ಳಿ. ಯಾಕಂದರೆ ಅವರು ಕೈಯಲ್ಲಿ ಮಸಾಜ್ ಮಾಡೋದ್ರಿಂದ ನಮ್ಮ ಸ್ಕಿನ್ನ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಯಾಕಂದರೆ ನಾನು ತುಂಬ ಜನಕ್ಕೆ ಮಾಡಿದ್ದೀನಿ. ಸೊ ನನ್ನ ಪ್ರಕಾರ ನಾನು ಇವತ್ತು ಫೇಶಿಯಲ್ ಮಾಡ್ಕೊಂಡಿರೋ ಪ್ರಕಾರ ನೋಡಿದ್ರೆ ಒಂದು 50% ಸ್ಕಿನ್ನಲ್ಲಿ ಪರವಾಗಿಲ್ಲ ಚೇಂಜಸ್ನ ನೋಡಿದೆ ನಾನು. ಆದರೆ 100% ರಿಸಲ್ಟ್ ಸಿಗಬೇಕು ಅಂದರೆ ನಾವು ಹೊರಗಡೆನೇ ಹೋಗಿ ಮಾಡಿಸ್ಕೋಬೇಕು, ಅದಂತೂ ನಿಜವೇ. ಅದು ನನಗೆ ಇವತ್ತು ಎಕ್ಸ್ಪೀರಿಯೆನ್ಸ್ ಆಯಿತು ಮಾಡಿಕೊಂಡಾಗ. ಸೊ ಲಾಸ್ಟಿಗೆ ನನಗೆ ಯಾಕೋ ಸ್ವಲ್ಪ ನಾನು ಫೇಶಿಯಲ್ ಮಾಡಿಸ್ಕೊಂಡ್ರೆ ಸ್ಕಿನ್ ಅಷ್ಟು ಗ್ಲೋ ಅಂತ ಅನ್ನಿಸ್ತಿರಲಿಲ್ಲ. ಸೊ ಹಾಗಾಗಿ ಫೇಸ್ ಮಾಸ್ಕ್ನ ಹಾಕ್ಕೊಂಡೆ ನಾನು, ಅವೇ ಕೊಡೋದು ಹಾಕ್ಕೊಂಡು ಅದನ್ನೊಂದು 2 ಅವರ್ ಬಿಟ್ಬಿಟ್ಟು ಆಮೇಲೆ ಮಸಾಜ್
ರೋಲರ್ ಎಲ್ಲ ತೊಗೊಂಡು ಚೆನ್ನಾಗಿ ಅದರಲ್ಲಿ ಒಂದೆರಡು ಸತಿ ಮಸಾಜ್ ಮಾಡಿಬಿಟ್ಟು ನೀಟಾಗಿ ತೆಗಿತಾ ಇದ್ದೀನಿ. ಸೊ ಫೇಸ್ ಮಾಸ್ಕ್ ಅಷ್ಟೇ, ನೀವು ಸೆಲ್ಫಾಗಿ ಇದನ್ನು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಎಲ್ಲಾದರೂ ಫಂಕ್ಷನಲ್ಲಿ ಇಲ್ಲಿಗೆ ಹೋಗ್ತಾ ಇದ್ದೀನಿ ಅಂದರೆ ಕ್ವಿಕ್ಕಾಗಿ ಫೇಶಿಯಲ್ಗಿಂತ ಅಂದರೆ ಫೇಶಿಯಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ, ನಂಗೆ ಟೈಮ್ ಇಲ್ಲ ಅಂದರೆ ಇದೊಂದು ಫೇಸ್ ಪ್ಯಾಕ್ನ ಒಂದು 30 ನಿಮಿಷ ನೀವು ಫಂಕ್ಷನಿಗೆ ರೆಡಿ ಆಗೋಕ್ಕಿಂತ ಮುಂಚೆ ಒಂದು 30 ನಿಮಿಷ ಹಾಕ್ಕೊಂಡು ಚೆನ್ನಾಗಿ ಈ ಥರ ಇದರಲ್ಲಿ ಮಸಾಜ್ ಮಾಡಿಬಿಟ್ರೆ ಸ್ಕಿನ್ನೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಗ್ಲೋ ಆಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ನಾನು ಅಷ್ಟೇ ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಅದೇ ಒಂದು ಇದರಲ್ಲಿ ಮಸಾಜರ್ ಇತ್ತು, ಅದರಲ್ಲಿ ನೀಟಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ಎಷ್ಟು ರಿಲ್ಯಾಕ್ಸೇಷನ್ ಆಗ್ತಾಯಿತ್ತು ಗೊತ್ತಾ, ಈ ಥರ ಮನೇಲಿ ನಾವು ಮಾಡ್ಕೊಳ್ಳೋದ್ರಿಂದ ಸಖತ್ ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೂ ಏನಾದರೂ ಅಂದರೆ ಫೇಶಿಯಲ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಲಾಸ್ಟಲ್ಲಿ ಬೇಕಾದ್ರೆ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಂಡು ಇದರ ಮಸಾಜ್ ಇದರಲ್ಲಿ ನಿಮ್ಮ ಸ್ಕಿನ್ನ ಅಪ್ವರ್ಡ್ಸ್ ಡೈರೆಕ್ಷನಲ್ಲಿ ನೀವು ಮಸಾಜ್ನ ಮಾಡ್ಕೋಬೇಕು, ಡೌನ್ವರ್ಡ್ಸ್ ಮಾಡ್ಕೋಬಾರ್ದು. ಅಪ್ವರ್ಡ್ಸ್ ಮಾಡಿಸ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಗ್ಲೋ ಆಗಿ ಕಾಣಿಸುತ್ತೆ. ಸೊ ಫೈನಲಿ 2 ಥರದ್ರಲ್ಲೂ ನಾನು ಸ್ಕಿನ್ನ ನೀಟಾಗಿ ಪ್ಯಾಂಪರ್ನಂತೂ ಮಾಡಿಕೊಂಡೆ, ನೀಟಾಗಿ ಮಸಾಜ್ ಕೂಡ ಮಾಡಿಕೊಂಡೆ. ಥರ ಮಾಡ್ಕೊಳ್ಳೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಆ್ಯಂಡ್ ಫೇಸ್ ಗ್ಲೋ ಕೂಡ ಆಗುತ್ತೆ ಆ್ಯಂಡ್ ತುಂಬ ರಿಲ್ಯಾಕ್ಸ್ ಕೂಡ ಆಗುತ್ತೆ. ನಾವು ಈ ಥರ ನಿಜವಾಗ್ಲೂ ವಾರಕ್ಕೆ ಒಂದು 3 ಸತಿ ನಾವೇ ನಮಗೆ ಒಂದು 10 ನಿಮಿಷ ಟೈಮ್ ಸಿಕ್ಕಾಗ ಈ ಥರ ನೀಟಾಗಿ ಮಸಾಜ್ ಮಾಡಿಕೊಂಡ್ರೆ ಎಷ್ಟೋ ರಿಲೀಫ್ ಆಗುತ್ತೆ ನಿಜವಾಗ್ಲೂ. ಈ ಥರ ಫೇಸ್ ಮಾಸ್ಕ್ ಇದನ್ನೆಲ್ಲ ಅವಾಗವಾಗ ಯೂಸ್ ಮಾಡ್ತಾ ಇರಬೇಕು. ಆ್ಯಂಡ್ ನನಗೆ ಇವತ್ತು ಸ್ವಲ್ಪ ರಿಲ್ಯಾಕ್ಸೇಷನ್ ಆಯಿತು, ಇನ್ಮೇಲೆ ನಾನು ಮಾಡ್ಕೋಬೇಕು ಸ್ಕಿನ್ ಕೇರ್ ಎಲ್ಲ ಈ ಥರದ್ದೆಲ್ಲ ಟ್ರೈ ಮಾಡ್ತಾ ಇರಬೇಕು ಅಂತ ನನಗೂ ಅನ್ನಿಸ್ತು. ಯಾಕಂದರೆ ನಾನು ಯಾವುದೇ ಈ ಥರ ಟ್ರೈ ಮಾಡಿರಲಿಲ್ಲ. ಸೊ ಆ್ಯಸ್ ಎ ಬ್ಯೂಟಿಷಿಯನ್ ಆಗಿ ನಾವೇ ಈ ಥರ ಎಲ್ಲ ಟ್ರೈ ಮಾಡಿಲ್ಲ ಅಂದರೆ ಏನಲ್ವ. ಹಾಗಾಗಿ ಈ ಸತಿ ಎಲ್ಲ ನಾನೇ ನನ್ನ ಮೇಲೆ ಟ್ರೈ ಮಾಡಿಕೊಂಡು ರಿಸಲ್ಟ್ ಯಾವ ಥರ ಬರುತ್ತೆ, ಚೆನ್ನಾಗಿ ಬರುತ್ತಾ ಇಲ್ವಾ, ಏನು ಎತ್ತ ಅಂತ ನಾವು ಕೂಡ ಕೆಲವೊಂದಿಷ್ಟು ತಿಳ್ಕೊಳ್ಳೋದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ಎಲ್ಲ ಹೊಸ್ದಾಗಿ ಮನೆಯಲ್ಲೇ ಒಂದು 10 ನಿಮಿಷ 20 ನಿಮಿಷ ಸಿಕ್ಕಿದಾಗ ಟ್ರೈ ಮಾಡೋಣ ಅಂತೇಳಿ ಸ್ಕಿನ್ ಕೇರ್ನ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ಸ್ಕಿನ್ ಕೇರೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಸಂಜೆ 6-6:30 ಆಗೋಗಿತ್ತು. ಆಗಲೇ ತುಂಬ ಜೋರು ಗಾಳಿ, ಯುಗಾದಿ ಮುಂಚೆನೇ ನಮ್ಮ ಊರಲ್ಲಿ ಜೋರು ಗಾಳಿ, ಮಳೆ ಅಂತೂ ಬಂತು. ನಿಮ್ಮೂರಲ್ಲೆಲ್ಲ ಬಂತಾ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ಸ್ಕಿನ್ ಕೇರ್ಗೆ ಯೂಸ್ ಮಾಡಿರುವಂಥ ಪ್ರಾಡಕ್ಟ್ಸ್ ಏನಾದರೂ ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ಕೊಡ್ತೀನಿ. ವರ್ಷದ ಮೊದಲನೇ ಮಳೆ ಅಂತೂ ನಮ್ಮೂರಲ್ಲಿ ಆಯಿತು. ನಿಮ್ಮೂರಲ್ಲಿ ಆಯಿತಾ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನೀವು ಏನಾದರೂ ಈ ಥರ ಸ್ಕಿನ್ ಕೇರ್ಗೆ ಯೂಸ್ ಮಾಡಿರೋದಾಗಿರ್ಬೋದು, ಇಲ್ಲ ಐರನಿಂಗ್ ನಾನು ಮಾಡಿರೋ ಪ್ರಾಡಕ್ಟ್ ಯಾವುದಾದ್ರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ ನಾನು ಕೊಡ್ತೀನಿ. ಹಾಗೆ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬೈ ಬೈ. ಥ್ಯಾಂಕ್ ಯು ಫಾರ್ ವಾಚಿಂಗ್.